ಹಾಯ್ ಗೆಳೆಯರೇ, ನಮ್ಮ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮರದ ಬಗ್ಗೆ ಮಾಹಿತಿಯನ್ನು ನೀಡೋಕೆ ಬಂದಿದ್ದೀನಿ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದಂತಹ ಈ ಗಿಡವನ್ನು ಅಥವಾ ಮರವನ್ನು ಮನೆಯಲ್ಲಿ ನೆಡಬಾರದಂತೆ. ಒಂದು ವೇಳೆ ಏನಾದರೂ ನೀವು ನೆಟ್ಟಿದ್ದೇ ಆದಲ್ಲಿ ಜೀವನದಲ್ಲಿ ಏನೆಲ್ಲ ಸಂಕಷ್ಟಗಳನ್ನು ಎದುರಿಸಬೇಕಾಗುತ್ತೆ, ಈ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಬಾಳೆ ಮರ ತನ್ನದೇ ಆದಂತಹ ಮಹತ್ವವನ್ನು ಹೊಂದಿದೆ. ಗುರುವಾರದಂದು ಬಾಳೆ ಮರವನ್ನು ಪೂಜಿಸುವಂತಹ ಸಂಪ್ರದಾಯ ಕೂಡ ನಮ್ಮಲ್ಲಿದೆ. ಗುರುವಾರದ ದಿನ ಉಪವಾಸ ಮಾಡಬೇಕು. ವಿಷ್ಣುವನ್ನು ಪೂಜಿಸುವವರು ಸಹ ಈ ದಿನ ಬಾಳೆ ಮರವನ್ನು ಪೂಜೆ ಮಾಡ್ತಾರೆ. ಅಷ್ಟೇ ಅಲ್ಲ, ಬಾಳೆ ಎಲೆಗಳನ್ನು ಶುಭ ಸಂದರ್ಭಗಳಲ್ಲಿ, ಶುಭ ಕಾರ್ಯಕ್ರಮಗಳಲ್ಲಿ ಬಹಳ ಮಂಗಳಕರ, ಪವಿತ್ರ ಅಂತ ಹೇಳಿ ಬಳಸಲಾಗುತ್ತೆ. ಆದರೆ ಬಾಳೆ ಮರ ತುಂಬ ಪವಿತ್ರವಾದರೂ ಸಹ ಅದನ್ನು ಮನೆಯ ಬಳಿ, ಮನೆಯ ಅಂಗಳದಲ್ಲಿ ನೆಡುವಂತಿಲ್ಲ. ಆದರೆ ಅನೇಕ ಜನರು ಮಾತ್ರ ಯಾಕೆ ನೆಡಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲದೆ ತಮ್ಮ ಮನೆಯ ಅಕ್ಕಪಕ್ಕದಲ್ಲೋ, ಅಂಗಳದಲ್ಲೋ, ಹಿತ್ತಲದಲ್ಲೋ ಈ ಒಂದು ಬಾಳೆ ಮರವನ್ನು ನೆಟ್ಟಿರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಬಾಳೆ ಮರವನ್ನು ಯಾಕೆ ನೆಡಬಾರ್ದು, ಇದರಿಂದ ಏನೆಲ್ಲ ಆಗುತ್ತೆ, ಈ ರೀತಿಯ ಪ್ರಶ್ನೆಗಳು ಮನಸ್ಸಲ್ಲಿ ಮೂಡೋದು ಸಹಜ. ಇದಕ್ಕೆ ಶಾಸ್ತ್ರದಲ್ಲಿ ಉತ್ತರ ಕೂಡ ಇದೆ. ಶಾಸ್ತ್ರ ಏನು ಹೇಳುತ್ತೆ ಅನ್ನೋದನ್ನು ಈಗ ಹೇಳ್ತೀನಿ, ಕೇಳಿ. ಒಂದು ದಂತಕಥೆ ಪ್ರಕಾರ ವಿಷ್ಣು ಮತ್ತು ಲಕ್ಷ್ಮೀ ದೇವಿ ಮದುವೆ ಆಗುವಾಗ ಅಲ್ಲಿ ಹಾಜರಿದ್ದಂತಹ ದೇವರುಗಳು ಲಕ್ಷ್ಮೀ ದೇವಿಯ ಸಹೋದರಿ ದರಿದ್ರ ಲಕ್ಷ್ಮಿಯನ್ನು ಅಪಹಾಸ್ಯ ಮಾಡ್ತಾರೆ. ಈ ರೀತಿ ದರಿದ್ರ ಲಕ್ಷ್ಮಿಯನ್ನು ಅಪಹಾಸ್ಯ ಮಾಡಿದಾಗ ಅದು ತುಂಬ ದುಃಖವನ್ನು ಆಕೆಗೆ ನೀಡುತ್ತೆ. ಆಗ ಆ ದರಿದ್ರ ಲಕ್ಷ್ಮಿ ತನ್ನ ಶೋಚನೀಯ ಬಡತನದ ಮೂಲಕ ಭಗವಾನ್ ಹರಿಯನ್ನು ತಲುಪ್ತಾಳೆ. ಅವನು ಬಡತನವನ್ನು ಆಕೆಯಿಂದ ಸ್ವೀಕಾರ ಮಾಡ್ತಾನೆ. ಯಾಕಂದರೆ ದೇವರು ಎಲ್ಲರನ್ನ ರಕ್ಷಣೆ ಮಾಡ್ತಾನೆ. ಆತ ಎಲ್ಲರ ಕಷ್ಟಗಳನ್ನು ಕೂಡ ತಾನು ಸ್ವೀಕರಿಸಿ ಬಿಡ್ತಾನೆ ನೋಡಿ. ಅದಕ್ಕೆ ವಿಷ್ಣು ಕೂಡ ದರಿದ್ರ ಲಕ್ಷ್ಮಿಯ ಎಲ್ಲ ಬಡತನವನ್ನು ತನ್ನೊಳಗೆ ಸ್ವೀಕರಿಸ್ತಾನೆ. ಇದಾದ ನಂತರ ವಿಷ್ಣು ದರಿದ್ರ ಲಕ್ಷ್ಮಿಗೆ ಆಶೀರ್ವಾದ ಕೂಡ ಮಾಡ್ತಾನೆ. ಅದೇನು? ಇಂದಿನಿಂದ ನೀನು ಅಂದರೆ ಬಡತನ ಬಾಳೆ ಮರದಲ್ಲಿ ನೆಲೆಸಲಿ ಅನ್ನೋದು ವಿಷ್ಣು ದರಿದ್ರ ಲಕ್ಷ್ಮಿಗೆ ಕೊಟ್ಟಂತಹ ಒಂದು ಆಶೀರ್ವಾದ. ಅಲ್ಲದೆ ಬಾಳೆ ಮರವನ್ನು ನಿಜವಾದ ಭಕ್ತಿಯಿಂದ ಹೃದಯಪೂರ್ವಕವಾಗಿ ಪೂಜಿಸುವ ಯಾರಾದರೂ ಕೂಡ ಖಂಡಿತವಾಗಿ ವಿಷ್ಣುವಿನ ಆಶೀರ್ವಾದವನ್ನು ಪಡಿತಾರೆ. ಈ ಕಾರಣಕ್ಕಾಗಿ ಮನೆಯಲ್ಲಿ ಬಾಳೆ ಮರವನ್ನು ಇಡೋದು ಬಡತನಕ್ಕೆ ಕಾರಣವಾಗುತ್ತೆ. ಅಲ್ಲದೆ ನಮಗೆ ಅರಿವಿಲ್ಲದೇನೆ ಅನೇಕ ಸಮಸ್ಯೆಗಳು ಒಂದರಂತೆ ಬರಲು ಪ್ರಾರಂಭಿಸುತ್ತೆ. ಅದಕ್ಕಾಗಿಯೇ ಮನೆಯಲ್ಲಿ ಬಾಳೆ ಮರವನ್ನು ಹಚ್ಚೋದು ಬೇಡ ಅಂತ ಹಿರಿಯರು ಹೇಳ್ತಾರೆ. ಒಂದು ವೇಳೆ ಈಗಾಗಲೇ ಯಾರಾದರೂ ತಮ್ಮ ಮನೆಯಲ್ಲಿ ಬಾಳೆ ಮರವನ್ನು ನೆಟ್ಟು ಬಿಟ್ಟಿದ್ರೆ ಅವರ ಹಣ ನಿಷ್ಪ್ರಯೋಜಕ ವಸ್ತುಗಳಿಗೆ ಖರ್ಚಾಗ್ತಾ ಇರುತ್ತೆ. ಇನ್ನು ವಾಸ್ತುಶಾಸ್ತ್ರದಲ್ಲಿ ಬಾಳೆ ಮರದ ಕೆಳಗೆ ಕುಳಿತು ಊಟ ಮಾಡಬಾರ್ದು ಅಂತ ಸಹ ಹೇಳಲಾಗಿದೆ. ಹಾಗಾದರೆ ಬಾಳೆ ಮರವನ್ನು ಎಲ್ಲಿ ಹಚ್ಚಬೇಕು? ಮನೆಯಲ್ಲಿ ಬಾಳೆ ಮರವನ್ನು ನೆಡೋದು ಅಶುಭ ಅಂತ ಹೇಳಲಾಗಿದೆ. ಆದರೂ ಕೂಡ ಅದೇ ಶಾಸ್ತ್ರಗಳಲ್ಲಿ ಶುಭ ಸಮಾರಂಭಗಳಲ್ಲಿ, ಪೂಜೆ ಇತ್ಯಾದಿ ಧಾರ್ಮಿಕ ಸಮಾರಂಭಗಳಲ್ಲಿ ಬಾಳೆ ಹಣ್ಣನ್ನು, ಬಾಳೆ ಎಲೆಯನ್ನು ಉಪಯೋಗಿಸೋದು ತುಂಬ ಮಂಗಳಕರ ಅಂತ ಕೂಡ ಹೇಳಲಾಗುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿ ಬಾಳೆ ಮರವನ್ನು ನೆಡೋಕೆ ಬಯಸಿದರೆ ಅವನು ಅದನ್ನು ಮನೆಯ ಅಂಗಳದಲ್ಲಿ ಅಲ್ಲ, ಓಪನ್ ಏರಿಯಾ ಅಂದರೆ ತೆರೆದಿರುವಂತಹ ಸ್ಥಳದಲ್ಲಿ ನೆಡಬೇಕಾಗುತ್ತೆ. ಈ ರೀತಿ ವಾಸ್ತುಶಾಸ್ತ್ರದಲ್ಲಿನೇ ಹೇಳಲಾಗಿದೆ. ಸ್ನೇಹಿತರೆ, ಮಂಗಳಕರ ಕಾರ್ಯಕ್ರಮದಲ್ಲಿ ಅತಿ ವಿಶೇಷ ಪಾತ್ರವನ್ನು ವಹಿಸುವ ಬಾಳೆ ಮರ ಆರೋಗ್ಯದ ವಿಷಯದಲ್ಲೂ ಸಹಾಯ ಮಾಡುತ್ತೆ. ಬಾಳೆ ಮರದ ಎಲೆಗಳನ್ನು ತಿನ್ನೋದ್ರಿಂದ ವ್ಯಕ್ತಿಗೆ ಯಾವುದೇ ರೀತಿಯ ಕಾಯಿಲೆ ಉಂಟಾಗೋದಿಲ್ಲ. ಬಾಳೆ ಎಲೆ ಒಳಗಡೆ ಎಷ್ಟೋ ಜನ ದಿನನಿತ್ಯ ಊಟ ಮಾಡ್ತಾರೆ. ಇದರಿಂದ ಅವರು ರೋಗ ರುಜಿನಗಳಿಂದ ರಕ್ಷಣೆಯನ್ನು ಪಡಿತಾರೆ. ಹಾಗಾಗಿ ಮನೆಯಲ್ಲಿ ಬಾಳೆ ಗಿಡವನ್ನು ನೆಡುವ ಸಾಹಸವನ್ನು ಯಾರೂ ಕೂಡ ಮಾಡಬೇಡಿ. ಇದರಿಂದ ಒಂದಿಲ್ಲ ಒಂದು ಸಮಸ್ಯೆ, ಕಷ್ಟ ಅನುಭವಿಸಬೇಕಾಗುತ್ತೆ. ಅದೇ ಗಿಡವನ್ನು ಬೇರೆಡೆ ನೆಟ್ಟು ಶುಭ ಸೂಚನೆಯನ್ನು ಪಡಿಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಗೆಳೆಯರೇ, ಇದೇ ತರಹ ಜೀವನಕ್ಕೆ ಮಾರ್ಗಸೂಚಿಯಾಗೋ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇತರರಿಗೂ ಕಳಿಸಿ. ನಮಸ್ಕಾರ.